ಕರ್ನಾಟಕ ಬಂದ್ಗೆ ಎಲ್ಲೆಡೆಯಿಂದ ನಿರಾಸ ಪ್ರತಿಕ್ರಿಯೆ ಬರ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಎಂದಿನಂತೆ ಬಸ್ ಸಂಚಾರ ಆಗ್ತಿದೆ, ಹೋಟೆಲ್ ಕಾರ್ಯ ನಡೀತಾ ಇದೆ, ಬೀದಿ ಬದಿ ವ್ಯಾಪಾರಿಗಳು ಸಹ ಅವರ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಂದ್ ಏನಿದೆ, ಆಗಸ್ಟ್ 13ಕ್ಕೆ ಬಂದ್ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರು. ಬಟ್ ಬಂದ್ಗೆ ಯಾರ ಬೆಂಬಲವೂ ಇಲ್ಲ ಸದ್ಯಕ್ಕೆ. ಕರ್ನಾಟಕ ಬಂದ್ಗೆ ನಿರಾಸ ಪ್ರತಿಕ್ರಿಯೆ. ಬೆಂಗಳೂರಲ್ಲಿ ಎಂದಿನಂತೆ ಬಸ್ ಹೋಟೆಲ್ ಕಾರ್ಯ. ಪ್ರತಿಭಟನೆಗಷ್ಟೇ ಸೀಮಿತವಾದ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕದಲ್ಲೂ ಬಂದ್ಗೆ ನಿರಾಸ ಪ್ರತಿಕ್ರಿಯೆ. ಬೆಳಗಾವಿ, ವಿಜಯಪುರ, ಕಲಬುರಗಿಯಲ್ಲಿ ಬಸ್ ಸಂಚಾರ. ಎಂದಿನಂತೆ ಜನಜೀವನ, ಆಟೋ, ಕ್ಯಾಬ್ ಸಂಚಾರ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಕಮಿಷನರ್ ರೌಂಡ್ಸ್. ಕರ್ನಾಟಕ ಬಂದ್ಗೆ ರಾಜ್ಯಾದ್ಯಂತ ನಿರಾಸ ಪ್ರತಿಕ್ರಿಯೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಎಂದಿನಂತೆ ಜನಜೀವನ ನಡೀತಾ ಇದೆ, ಬಸ್ ಸಂಚಾರ ಆಗ್ತಿದೆ, ಹೋಟೆಲ್ ಕಾರ್ಯಗಳು ನಿರಂತರವಾಗಿ ಹೇಗೆ ನಡೀತಾ ಇತ್ತು ಇವತ್ತು ಕೂಡ ನಡೀತಾ ಇದೆ. ಏನು ಬಂದ್ ಎಫೆಕ್ಟ್ ಏನು ಇಲ್ಲ. ಸೊ ಅಷ್ಟಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಬಂದ್ ಅಂತ ಹೇಳಿದ್ರೆ ಈಗ ಪ್ರೊಟೆಸ್ಟ್ಗೆ ಮಾತ್ರ ಸೀಮಿತವಾಗಿರುವಂತಹ ಬಂದ್ ಆಗಿದೆ ಇವತ್ತಿನ ಬಂದು. ಸೊ ಎಂದಿನಂತೆ ರಾಜ್ಯದೆಲ್ಲೆಡೆ ಬಂದ್ ಅಷ್ಟೊಂದೇನು ಎಫೆಕ್ಟ್ ಆಗ್ತಾ ಇಲ್ಲ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಎಫೆಕ್ಟೇ ಇಲ್ಲ, ಬಂದಿನ ಎಫೆಕ್ಟ್ ಇಲ್ಲ. ಎಲ್ಲರೂ ಕೂಡ ಆರಾಮಾಗಿ ಅವರವರ ಆಫೀಸ್ ಆಗಿರ್ಬೋದು, ಅವರವರ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಹೋಟೆಲ್ಗಳಾಗಿರ್ಬೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಎಲ್ಲವೂ ಕೂಡ ತೆರೆದಿದೆ. ಪ್ರತಿನಿತ್ಯ ಹೇಗೆ ಬಿಸ್ನೆಸ್ ಆಗುತ್ತೋ ಅದೇ ರೀತಿ ಬಿಸ್ನೆಸ್ ಆಗ್ತಾ ಇದೆ ಬೆಂಗಳೂರಲ್ಲಿ. ಇನ್ನು ಆಟೋ ಆಗಿರ್ಬೋದು, ಬಸ್ ಸಂಚಾರ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಇವತ್ತು ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ ಬೆಂಗಳೂರಲ್ಲಿ. ಎಸ್, ಕರ್ನಾಟಕದಲ್ಲಿ ಬಂದ್ ಎಫೆಕ್ಟ್ ಅಷ್ಟಾಗಿ ಏನು ಕಾಣಿಸ್ತಾ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ಮೂಡಿದೆ. ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರಗಿಯಲ್ಲಿ ಬಸ್ ಸಂಚಾರ, ಎಂದಿನಂತೆ ಜನಜೀವನ, ಆಟೋ, ಕ್ಯಾಬ್ ಸಂಚಾರ. ಇನ್ನು ಬೆಳಗಾವಿಯಲ್ಲಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಕಮಿಷನರ್ ಕೂಡ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು ರಾಜ್ಯದೆಲ್ಲೆಡೆ ಇವತ್ತು ಬಂದ್ಗೆ ನಿರಾಸ ಪ್ರತಿಕ್ರಿಯೆ ಮೂಡಿದೆ. ಸೊ ಎಲ್ಲೂ ಕೂಡ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲೂ ಕೂಡ ಎಂದಿನಂತೆ ಜನಜೀವನ ನಡೀತಾ ಇದೆ, ಬಸ್ ಸಂಚಾರ ಆಗ್ತಿದೆ, ಆಟೋಗಳು ಓಡಾಡ್ತಿದೆ, ರೋಡ್ನಲ್ಲಿ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಬಂದ್ ಅಂತ ಹೇಳಿದ ತಕ್ಷಣ ಎಲ್ಲ ಮುಚ್ಚಿಬಿಟ್ಟು ಮನೇಲೆ ಕುತ್ಕೊಂಡಿಲ್ಲ. ಇನ್ನು ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲೂ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ, ನಿರಾಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಲ್ಲೂ ಕೂಡ ಬಂದಿನ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ರಾಜ್ಯಾದ್ಯಂತ ಏನು ಇವತ್ತು ಆಗಸ್ಟ್ 13ಕ್ಕೆ ಬಂದ್ ಅಂತ ಕರೆ ಕೊಟ್ಟಿದ್ರು ವಾಟಾಳ್ ನಾಗರಾಜ್, ಆದ್ರೆ ಇವತ್ತು ಬಂದು ಪ್ರೊಟೆಸ್ಟಿಗಷ್ಟೇ ಸೀಮಿತವಾಗಿದೆ ಬಿಟ್ರೆ ಎಲ್ಲೂ ಕೂಡ ಬಂದ್ ಎಫೆಕ್ಟ್ ಇಲ್ಲ. ಬೆಂಗಳೂರಾಗಿರ್ಬೋದು, ಉತ್ತರ ಕರ್ನಾಟಕದ ಕೆಲ ಭಾಗದಲ್ಲೂ ಆಗಿರಬಹುದು, ಎಲ್ಲೂ ಕೂಡ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ನಾವು ಒಂದ್ ಕಡೆ ಬೆಂಗಳೂರಿನ ದೃಶ್ಯವನ್ನ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಮೆಜೆಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಾಗಿರ್ಬೋದು, ಎಲ್ಲವೂ ಕೂಡ ಎಂದಿನಂತೆ ಇದೆ. ಬಸ್ ಸಂಚಾರ ಆಗ್ತಾ ಇದೆ, ಆಟೋಗಳು ಹೋಗ್ತಾ ಇದೆ, ಕ್ಯಾಬ್ಗಳು ಹೋಗ್ತಾ ಇದೆ. ಸೊ ರೋಡಲ್ಲಿ ಬಂದ್ ಅಂತ ಹೇಳಿ ಖಾಲಿ ರೋಡ್ ಇಲ್ಲ. ಇನ್ನು ಬೆಳಗಾವಿಗೆ ಹೋದ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ನಾವು ಹೋದಾಗ ಉತ್ತರ ಕರ್ನಾಟಕದಲ್ಲೂ ಕೂಡ ಬೆಳಗಾವಿ, ಕಲಬುರಗಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಆ ಭಾಗದಲ್ಲೂ ಕೂಡ ಬಂದಿನ ಎಫೆಕ್ಟ್ ಇಲ್ಲ. ಎಂದಿನಂತೆ ಸಂಚರಿಸ್ತಾ ಇದೆ ವೆಹಿಕಲ್ಗಳು. ಸೊ ನೀವು ನೋಡ್ತಾ ಇರ್ಬೋದು ಪ್ರೊಟೆಸ್ಟ್ಗಳಾಗ್ತಾ ಇದೆ. ಸೊ ಪೊಲೀಸರ ಕಣ್ಗಾವಲು ಸಹ ಇದೆ, ಪೊಲೀಸರು ಸಹ ರೌಂಡ್ಸ್ ಹೊಡಿತಾ ಇದ್ದಾರೆ. ಆದ್ರೆ ಇವತ್ತಿನ ಬಂದ್ ಏನಿದೆ ಅದು ಪ್ರೊಟೆಸ್ಟ್ಗೆ ಮಾತ್ರ ಸೀಮಿತ ಆಗಿದೆ. ಇನ್ನು ಈ ಕಡೆ ಬಂದಾಗ ಚಿತ್ರದುರ್ಗ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಕೊಪ್ಪಳ ಇರ್ಬೋದು, ಕೊಪ್ಪಳದಲ್ಲೂ ಕೂಡ ಪ್ರೊಟೆಸ್ಟ್ ಆಗಿದೆ. ಅವರನ್ನ ಪ್ರೊಟೆಸ್ಟ್ ಮಾಡಿರುವಂತಹವ್ರನ್ನ ಏನು ಕನ್ನಡ ಪರ ಸಂಘಟನೆಯವರಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಏನು ಪ್ರೊಟೆಸ್ಟ್ ಮಾಡಿ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಬಿಟ್ರೆ ಅಲ್ಲೂ ಕೂಡ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಓನ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಇವತ್ತೇನು ಕರ್ನಾಟಕ ಬಂದ್ ಅಂತ ಹೇಳಿದ್ರು, ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಬಟ್ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಚಿತ್ರದುರ್ಗದಲ್ಲೂ ಬಂದ್ ಎಫೆಕ್ಟ್ ಇಲ್ಲ, ಚಿಕ್ಕೋಡಿಯಲ್ಲೂ ಬಂದ್ ಎಫೆಕ್ಟ್ ಇಲ್ಲ, ಕೊಪ್ಪಳದಲ್ಲೂ ಬಂದ್ ಎಫೆಕ್ಟ್ ಇಲ್ಲ, ಉತ್ತರ ಕರ್ನಾಟಕದಲ್ಲೂ ಬಂದ್ ಎಫೆಕ್ಟ್ ಇಲ್ಲ. ಉತ್ತರ ಕರ್ನಾಟಕ ಮೀನ್ಸ್ ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಎಲ್ಲೂ ಕೂಡ ಬಂದ್ ಎಫೆಕ್ಟ್ ಇಲ್ಲ. ಎಂದಿನಂತೆ ಜನರ ಜೀವನ ನಡೀತಾ ಇದೆ. ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಆಟೋ ಸಂಚರಿಸ್ತಾ ಇದೆ, ಬಸ್ಗಳಿದೆ. ಬರೀ ಬಂದ್ ಮಾಡಿದಾಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ಆ ಪ್ರೊಟೆಸ್ಟ್ ಮಾಡಿದವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಪೊಲೀಸರು ಸಹ ಎಲ್ಲಾದ್ರೂ ಅಹಿತಕರ ಘಟನೆ ನಡೆಯುವಂತಹ ಸಾಧ್ಯತೆ ಇರಬಹುದು ಅನ್ನುವ ಕಾರಣಕ್ಕೆ ಎಲ್ಲಾ ಕಡೆನೂ ಕೂಡ ರೌಂಡ್ಸ್ ಅನ್ನ ಹೊಡಿತಿದ್ದಾರೆ.
ಇವತ್ತು ಆಗಸ್ಟ್ 13 ಬಂದ್ ಮಾಡಬೇಕು. ಕಾವೇರಿ ವಿಚಾರವಾಗಿ ನಾವು ಕಾವೇರಿ ಹೋರಾಟವನ್ನ ಮಾಡ್ತೀವಿ. ಕಾವೇರಿಯನ್ನ ಎಂದಿಗೂ ಕೂಡ ಕಾವೇರಿ ನೀರನ್ನ ನಾವು ತಮಿಳುನಾಡಿಗೆ ಬಿಡಲ್ಲ. ನಾವು ರಕ್ತವನ್ನ ಕೊಟ್ಟೆವು, ಆದ್ರೆ ಕಾವೇರಿ ನೀರನ್ನ ಕೊಡಲ್ಲ ಅಂತ ಹೇಳಿ ವಿರೋಧಿಸಿ ಬಂದ್ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು. ಆಗಸ್ಟ್ 13ಕ್ಕೆ ಬಂದಿಗೆ ಕರೆಯನ್ನ ಕೊಟ್ಟಿದ್ರು. ಸೊ ಇವತ್ತು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಪಣ ತೊಟ್ಟಿದ್ರು. ಆದರೆ ರಾಜ್ಯಾದ್ಯಂತ ಬಂದ್ ಎಫೆಕ್ಟ್ ಅಷ್ಟಾಗಿ ನಮಗೆ ಕಾಣಿಸ್ತಾ ಇಲ್ಲ. ನಿರಾಸ ಪ್ರತಿಕ್ರಿಯೆ ಮೂಡಿದೆ. ಸೊ ನಾವು ನೋಡಬಹುದು ಕರ್ನಾಟಕದಾದ್ಯಂತ ಅಂತ ಅಂದ್ರೆ ಬೆಂಗಳೂರಾಗಿರೋದು, ಬೆಂಗಳೂರಿನಲ್ಲೂ ಕೂಡ ಎಂದಿನಂತೆ ಜನಜೀವನ ನಡೀತಾ ಇದೆ. ಎಲ್ಲಾ ಬಸ್ ಸಂಚಾರ ಆಗ್ತಿದೆ, ಎಲ್ಲವೂ ಹೇಗಿದೆಯೋ ಹಾಗೆ ಜೀವನ ನಡೀತಾ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲೂ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಎಲ್ಲ ಕಡೆನೂ ಕೂಡ ಬಂದಿಗೆ ಅಷ್ಟಾಗಿ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಅಂಡ್ ಇವತ್ತು ಬಂದ್ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೆಜೆಸ್ಟಿಕ್ ಇಂದ ನಮ್ಮ ಕರೆಸ್ಪಾಂಡೆಂಟ್ ದೀಪಾ ಅವರು ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದೀಪಾ, ಇವತ್ತು ಆಗಸ್ಟ್ 13 ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜು ಪಣವನ್ನ ತೊಟ್ಟಿದ್ರು. ಆದರೆ ರಾಜ್ಯಾದ್ಯಂತ ಇವತ್ತು ಬಂದ್ಗೆ ನಿರಾಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಂದಿನಂತೆ ಇವತ್ತು ಜನಜೀವನ ನಡೀತಾ ಇದೆ, ಬಸ್ ಸಂಚಾರ ಆಗ್ತಿದೆ, ಕ್ಯಾಬ್ಗಳು ಹೋಗ್ತಿದೆ, ಎಲ್ಲಾ ವ್ಯಾಪಾರನೂ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಗೌಡ, ಏನು ತಮಿಳುನಾಡಿಗೆ ನೀರನ್ನ ಬಿಡುವ ವಿಚಾರವಾಗಿ ಇಂದು ಕನ್ನಡ ಪರ ಸಂಘಟನೆಗಳು, ಅದು ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಇಂದು ಬೆಂಗಳೂರಲ್ಲಿ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ದಿನನಿತ್ಯ ಎಂದಿನಂತೆ ಹೇಗೆ ಓಡಾಡ್ತಿತ್ತು ಹಾಗೆ ರೀತಿಯಾಗಿ ಪ್ರತಿಯೊಂದು ಬಸ್ಗಳು ಎಲ್ಲವೂ ಕೂಡ ಓಡಾಡ್ತಾ ಇರುವಂತದ್ದು. ಇಲ್ಲಿ ಏನಿದೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ರಾಜ್ಯಾದ್ಯಂತ ಈ ಬಂದ್ ನಡೆಸೋದಕ್ಕೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ನೀಡಿದ್ರು. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ವಿರೋಧಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ವಿಚಾರ ಏನಂದ್ರೆ, ಈ ವಾಟಾಳ್ ನಾಗರಾಜ್ ನೀಡಿರುವಂತಹ ಕರ್ನಾಟಕ ಬಂದ ಕರೆಗೆ ಬಹುತೇಕವಾಗಿ ಈ ಕನ್ನಡ ಪರ ಸಂಘಟನೆಗಳ ಬೆಂಬಲ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕೆಲ ಸಂಘಟನೆಗಳು ನೈತಿಕ ಬೆಂಬಲವನ್ನ ಸೂಚಿಸಿರುವಂತದ್ದು. ಮುಖ್ಯವಾಗಿ ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಯಲ್ಲಿ ಈ ಸಾರಿಗೆ ವ್ಯವಸ್ಥೆ ನೋಡೋದಾದ್ರೆ ಬಸ್ಗಳು ಎಂದಿನಂತೆ ರಸ್ತೆಗೆ ಇಳಿದಿದ್ದಾನೆ ಅಂತಾನೆ ಹೇಳ್ಬೋದು. ಆಟೋಗಳಾಗಿರ್ಬೋದು, ಓಲಾ, ಉಬರ್ ಎಲ್ಲೂ ಕೂಡ ಈ ಕಡೆ ಈ ಮೆಜೆಸ್ಟಿಕ್ ಬಳಿ ಇರುವಂತಹ BMTC ಬಸ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇರುವಂತದ್ದು. ಇನ್ನ ಈತ ಬರೋದಾದ್ರೆ ಈ ಮೆಟ್ರೋ ಪ್ರಯಾಣಿಕರು ಕೂಡ ಅವ್ರ ಪಾಡಿಗೆ ಅವರು ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ಯಾರು ಕೂಡ ಬಂದ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ ಅಂತಾನೆ ಹೇಳ್ಬೋದು. ಇತ್ತ ಆಟೋಗಳಾಗಿರ್ಬೋದು, ಓಲಾ, ಊಬರ್ಗಳಾಗಿರ್ಬೋದು, ಟ್ಯಾಕ್ಸಿ ಸೇವೆಗಳು ಕೂಡ ಲಭ್ಯವಾಗಿದೆ. ಇನ್ನ ಲಾರಿ ಸಂಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಯಾವುದು ಕೂಡ ಸ್ಥಗಿತ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನ ಅಂಗಡಿ ಮುಂಗಟ್ಟುಗಳು ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇನ್ನ ಶಾಲಾ ಕಾಲೇಜುಗಳಾಗಿರ್ಬೋದು, ಖಾಸಗಿ ಕಂಪನಿಗಳು ಆಗಿರ್ಬೋದು, ಎಲ್ಲವೂ ಕೂಡ ಬಹುತೇಕವಾಗಿ ವಾಣಿಜ್ಯ ಮತ್ತೆ ಸೇವಾ ಸಂಸ್ಥೆಗಳು ಕೂಡ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಹೀಗಾಗಿ ಬಂದ್ಗೆ ಕರೆ ನೀಡಿದ್ರು ಕೂಡ ಬೆಂಗಳೂರಲ್ಲಿ ಜನಜೀವನ ಸಂಪೂರ್ಣವಾಗಿ ಯಾವ ರೀತಿ ದಿನನಿತ್ಯ ಇತ್ತು ಅದೇ ರೀತಿಯಾಗಿ ಇರುವಂತದ್ದು. ಇದರ ನಡುವೆ ಬಂದ್ ಹಿನ್ನೆಲೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಂತಹ ಹೋರಾಟಗಾರರನ್ನು ಕೂಡ, ಸಂಘಟನೆಗಳ ಮುಖಂಡರನ್ನು ಕೂಡ ಮುಂಜಾನೆನೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನ ಇತ್ತ ಬೆಂಗಳೂರಿನ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ ನಡೆಸೋದಕ್ಕೆ ಹೋರಾಟಗಾರರು ಯೋಜನೆ ರೂಪಿಸಿದ್ರು. ಆದ್ರೆ ಟೌನ್ ಹಾಲ್ ನಿಂದ ಈ ಫ್ರೀಡಂ ಪಾರ್ಕ್ ವರೆಗೂ ಮೆರವಣಿಗೆ ನಡೆಸ್ತಾ ಇದ್ರು. ಆದ್ರೆ ಕಾವೇರಿ ನೀರು ವಿಚಾರವಾಗಿ ಇತ್ತ ಈ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಮತ್ತೆ ಈ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಒಂದೆಡೆ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಬಂದನ್ನ ಹಿಂಪಡೆಯೋದಿಲ್ಲ ಅಂತ ಮಾತನ್ನ ಹೇಳಿದ್ರು. ಕರ್ನಾಟಕ ಬಂದ್ಗೆ ಸಿದ್ಧವನ್ನ ಮಾಡ್ತಾ ಇದ್ರು. ಆದ್ರೆ ಯಾರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿಲ್ಲ. ಹೀಗಾಗಿ ಇಂದಿನ ಕರ್ನಾಟಕ ಬಂದ್ನ ಸ್ವರೂಪ ಹೇಗಿರಲಿದೆ ಅಂದ್ರೆ ಯಾರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ ಅಂತಾನೆ ಹೇಳ್ಬೋದು. ಇನ್ನ ಪ್ರಮುಖ ಬೆಂಬಲವನ್ನ ಸೂಚಿಸಿರುವಂತದ್ದು ಅಂದ್ರೆ ಯಾರು ಜನರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಿಲ್ಲ. ಇನ್ನ ರಸ್ತೆಗಿಳಿದ್ರೆ ಕೆಲವು ಪ್ರಮುಖ ಪ್ರದೇಶಗಳಲ್ಲಿ ಪ್ರತಿಭಟನೆ, ಈ ರಸ್ತೆ ತಡೆ, ಮೆರವಣಿಗೆಗಳಿಂದ ಯಾವುದೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಬೆಂಗಳೂರಲ್ಲಿ ಇದಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಅಂತಾನೆ ಹೇಳ್ಬೋದು. ಶಿಲ್ಪಾ ಗೌಡ. ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಮಿಳುನಾಡು ಬಸ್ ಸಂಚಾರಕ್ಕೆ ಅನುಮತಿ. ಬೆಂಗಳೂರಿನಲ್ಲಿ ಯಾವುದೇ ಬಂದ್ ವಾತಾವರಣ ಇರದ ಹಿನ್ನೆಲೆಯಲ್ಲಿ ಎಂದಿನಂತೆ ತಮಿಳುನಾಡು ಬಸ್ ಸಂಚಾರ ಆರಂಭವಾಗಿದೆ. ಸ್ಯಾಟಲೈಟ್ನಿಂದ ತಮಿಳುನಾಡಿನತ್ತ ಬಸ್ಗಳು ಹೊರಟಿವೆ.
ಸೊ ಎಂದಿನಂತೆ ತಮಿಳುನಾಡಿಗೂ ಕೂಡ ಬಸ್ ಸಂಚಾರಕ್ಕೆ ಅನುಮತಿಯನ್ನು ಸಹ ಕೊಟ್ಟಿದ್ದಾರೆ. ಬಿಕಾಸ್ ಇವತ್ತು ಬೆಂಗಳೂರಲ್ಲಿ ಬಂದ್ ವಾತಾವರಣ ಇಲ್ಲ, ಬಂದ್ ಎಫೆಕ್ಟ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಹೀಗಾಗಿ ತಮಿಳುನಾಡಿಗೆ ಬಸ್ಗಳನ್ನ ಬಿಡ್ತಾ ಇದ್ದಾರೆ. ಸ್ಯಾಟಲೈಟ್ ಇಂದ ಬಸ್ಗಳು ತಮಿಳುನಾಡಿಗೆ ಹೋಗ್ತಾ ಇದೆ, ಕರ್ನಾಟಕದಿಂದ ತಮಿಳುನಾಡಿಗೆ ಬಸ್ಗಳ ಸಂಚಾರ ಹೋಗ್ತಾ ಇದೆ. ಸೊ ಎಲ್ಲಿ ಸಂಚಾರ ಇರಲ್ಲ, ಯಾಕಂದ್ರೆ ಬಂದ್ ಇರೋದ್ರಿಂದ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ಆಯಿತು. ಬಟ್ ಈಗ ಬಂದಿಲ್ಲ. ಸೊ ಪ್ರೊಟೆಸ್ಟ್ ಓಕೆ, ಬಂದ್ ಬೇಡ ಅಂತ ಸಂಘಟನೆಗಳು ಹೇಳಿದ್ದಾರೆ. ಆಟೋ, ಓಲೋ, ಉಬರ್, ಟ್ಯಾಕ್ಸಿ ಎಂದಿನಂತೆ ಸಂಚರಿಸ್ತಾ ಇದೆ. ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ಎಂದಿನಂತೆ ಕೆಲಸವನ್ನ ನಿರ್ವಹಿಸ್ತಾ ಇದೆ. ರಸ್ತೆಗಿಳಿದಿದೆ KSRTC, BMTC ಅಂಡ್ ಮೆಟ್ರೋ ಕೂಡ ಇದೆ. ಸೊ ಬಂದ್ಗೆ ಎಲ್ಲಾ ಕಡೆ ನಿರಾಸಾ ಪ್ರತಿಕ್ರಿಯೆ ಮೂಡ್ತಾ ಇದೆ. ಸೊ ಬಂದ್ ಎಫೆಕ್ಟ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ, ಹೋಟೆಲ್ ಕಾರ್ಯಗಳು ನಡೀತಾ ಇದೆ. ಇನ್ನು ತಮಿಳುನಾಡಿಗೂ ಕೂಡ ಬೆಂಗಳೂರಿನಿಂದ ಬಸ್ ಸಂಚರಿಸ್ತಾ ಇದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಬಸ್ಗಳು ತಮಿಳುನಾಡಿಗೆ ಹೊರಟಿವೆ. ಇಲ್ಲಿ ನೋಡೋದಾದ್ರೆ ಪ್ರತಿಭಟನೆಗೆ ಅಷ್ಟೇ ಕರ್ನಾಟಕ ಬಂದ್ ಅಂತ ಕಾಣಿಸ್ತಾ ಇದೆ. ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವೆ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ ನೋಡ್ತೇನೆ. ಅವರೆಲ್ಲ ಕರ್ನಾಟಕ ಬಂದ್ಗೆ ರಾಜ್ಯಾದ್ಯಂತ ನಿರಾಸಾ ಪ್ರತಿಕ್ರಿಯೆ ಮೂಡಿದೆ. ಸೊ ಬಂದ್ಗೆ ಅಷ್ಟಾಗಿ ಬಂದ್ ಎಫೆಕ್ಟ್ ಇಲ್ಲ. ಬೆಂಗಳೂರಲ್ಲಿ ಇಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬಂದ್ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಕೂಡ ಏನು ಆಸ್ ಇಟ್ ಈಸ್ ಹೇಗಿದೆ ಜನಜೀವನ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಬಂದ್ ಅಂತ ಹೇಳಿದ್ರೆ ಪ್ರತಿಭಟನೆಗೆ ಅಷ್ಟೇ ಸೀಮಿತವಾಗಿದೆ. ಇನ್ನೇನು ಕೆಲ ಕಡೆ ಪ್ರೊಟೆಸ್ಟ್ ಅನ್ನ ಮಾಡಿದಾಗ ಅಲ್ಲಿ ಮಾಡಿರುವಂತಹ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳನ್ನ ಏನು ಪ್ರೊಟೆಸ್ಟ್ ಮಾಡ್ತಿರೋ ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೆಲ್ಲಿ ಅಹಿತಕರ ಘಟನೆ ಆಗುತ್ತೆ ಅನ್ನುವಂತಹ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಸಹ ಕೆಲ ಜಿಲ್ಲೆಗಳಲ್ಲಿ ರೌಂಡ್ಸ್ ಅನ್ನ ಹೊಡಿತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಭಾಗದಲ್ಲೂ ಕೂಡ ಯಾವುದೇ ರೀತಿಯ ಅಷ್ಟೊಂದು ಎಫೆಕ್ಟ್ ಇಲ್ಲ, ಬಂದಿನ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಇನ್ನು ತಮಿಳುನಾಡಿಗೂ ಕೂಡ ಬಸ್ ಸಂಚರಿಸ್ತಾ ಇದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಈಗಾಗಲೇ ಬಸ್ಗಳು ಹೊರಟಿವೆ. ಸೊ ಹೀಗಾಗಿ ಇವತ್ತಿನ ಬಂದ್ ಎಫೆಕ್ಟ್ ರಾಜ್ಯಾದ್ಯಂತ ಕಾಣಿಸ್ತಾ ಇಲ್ಲ. ಆಗಸ್ಟ್ 13 ಕಾವೇರಿ ನೀರನ್ನ ನಾವು ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಿ ವಿರೋಧಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಇವತ್ತು ಪ್ರತಿಭಟನೆ ಇತ್ತು, ಬಂದ್ ಇತ್ತು, ಕರ್ನಾಟಕ ಬಂದ್ ಅಂದಿರು. ಬಟ್ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಏನು ಕರೆಯನ್ನ ಕೊಟ್ಟಿದ್ರು, ಅವರ ಕರೆಗೆ ಕೆಲವರು ಬೆಂಬಲವನ್ನ ನೀಡಿಲ್ಲ, ಕೆಲ ಬಣಗಳು ಬೆಂಬಲವನ್ನ ನೀಡಿಲ್ಲ. ಕನ್ನಡ ಪರ ಸಂಘಟನೆಗಳು ಕೆಲವರು ಇವರಿಗೆ ಅಷ್ಟಾಗಿ ಏನು ಬೆಂಬಲವನ್ನ ನೀಡಿರಲಿಲ್ಲ. ಸೊ ಇವತ್ತು ಬಂದ್ ಎಫೆಕ್ಟ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಜನಜೀವನ ಆಸ್ ಇಟ್ ಈಸ್ ಹೇಗಿದೆ ಹಾಗೆ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಂದಿನ ಎಫೆಕ್ಟ್ ಇಲ್ಲ. ತಮಿಳುನಾಡಿಗೂ ಕೂಡ ಎಲ್ಲ ಕಡೆಯಿಂದನೂ ಕೂಡ ಬಸ್ಗಳು ಹೋಗ್ತಾ ಇದೆ. ಇಟ್ ಮೀನ್ಸ್ ಕರ್ನಾಟಕದಿಂದ ತಮಿಳುನಾಡಿಗೂ ಕೂಡ ಬಸ್ಗಳು ಹೋಗ್ತಾ ಇದೆ. ಸೊ ಇವತ್ತಿನ ಒಂದು ಬಂದ್ ಅಂತ ಏನ್ ಹೇಳಿದ್ರು, ಇವತ್ತು ಯಾವುದೇ ಕೂಡ ಚೇಂಜಸ್ ಇಲ್ಲ.